ಫೈಟಿಂಗ್ ಆಗ್ತಿರ್ಬೇಕು ಡ್ರೈವರ್ದು ಕಂಡಕ್ಟರ್ದು. ಹಿಡಿಕೊಂಡಿದ್ದಾವೆ, ಸೀನ್ ಆಗಿದೆ. Okay, hello everyone, a very good morning and welcome to one more video. So after a very long time I'm recording something. I'm going for a ride. So ಇವತ್ತು ನಾವು ಹೋಗ್ತಿರೋದು ಟುವರ್ಡ್ಸ್ ತಮಿಳ್ನಾಡು ಕೇರಳ ಬಾರ್ಡರ್. ಇಟ್ಸ್ ಆಕ್ಚುಲಿ ಮೇಘಮಲೈ. ಸೊ ಮತ್ತೆ ಪ್ಲಾನ್ಗಳನ್ನೆಲ್ಲ ಮತ್ತೆ ಹೇಳ್ತಾನೆ. ಸೊ ನಮ್ಗೆ ಇವತ್ತಿನ ಟಾರ್ಗೆಟ್ ಇರೋದು ವಿ ಹ್ಯಾವ್ ಟು ಗೋ ಟುವರ್ಡ್ಸ್ ಕುಮ್ಲಿ. ಕುಮ್ಲಿಯಲ್ಲಿ ಹೋಗಿ ಸ್ಟೇ ಆಗ್ಬೇಕಂತ. ಈಗ ಮೇಲ್ ಹೋಗೋದಾ ಬೇಡವಾ ನಾನು ಯೋಚನೆ ಮಾಡ್ತಿದ್ದೀನಿ. ಬೈಕ್ ಅವ್ರು ಹೋಗ್ತಿದ್ದಾರೆ, ರಿಸ್ಕ್ ತಗೊಂಡು ಹೋಗ್ಬಿಡುವ. ಹಲೋ ವೈದಿಕ್, ಡೆಡ್ ಎಂಡ್ ಇಲ್ಲಿ ಮೇಲಿಂದನೇ ಹೋಗ್ಬೇಕು. ಇದೆಂತ ದೇಶ, ಇದೆಂತ ಊರು ಗುರುವೆ. ಮೇಲ್ಗಡೆ ಬೈಕ್ ಹೋಗ್ಬಾರ್ದಂತಾರೆ, ಕೆಳಗಡೆ ಬೈಕ್ ಹೋಗ್ರ ದಾರಿ ಹೋಗಿ ಬಿಟ್ಟದೇ ಇಲ್ಲ ಇವರು. ವಾಟ್ ಟು ಡು ಗೈಸ್, ವಾಟ್ ಟು ಡು. ಈಗ ಹೈವೇ ತಗೊಳ್ಳೋ. ಏನಾರಾಗ್ಲಿ ಪೊಲೀಸ್ ಕೇಳ್ರೆ ನಂಗೆ ಇದೇ ಫುಟೇಜ್ ತೋರಿಸ್ಬಿಡ್ತೀನಿ, ರಸ್ತೆ ಡೆಡ್ ಎಂಡ್ ಅಂತ ಅಷ್ಟೇ. ನೋಡಿ ಸರ್, ನಾನು ಅದು ಕರೆಕ್ಟಾಗೆ ಹೋಗ್ತಿದ್ದೆ, ರಸ್ತೆ ಡೆಡ್ ಎಂಡ್ ಬಂದ್ಬಿಡ್ತು, ದಾರಿಯಿಂದ ಹೈವೇ ಎತ್ತಿದ್ದೀನಿ, ಮತ್ತೆ ಹೈವೇ ಬಿಡೋದಿಲ್ಲ ನಾನು ಅಷ್ಟೇ. ಟೂ ವೀಲರ್ಸ್ ಅಂಡ್ ತ್ರೀ ವೀಲರ್ಸ್ ಓನ್ಲಿ. ನನ್ನ ಮಗ ಟೋಲ್ ಕೊಡದೆ ಹೋದ, ಟೋಲ್ ಓಪನ್ ಆಗಿಲ್ಲ ಇದಿನ್ನು. ಸೊ ದೆನ್ ರೂಲ್ಸ್ ಆರ್ ನಾಟ್ ಆಕ್ಟಿವ್ಲಿ ಆಕ್ಟಿವ್. ರೂಲ್ಸ್ ಆರ್ ನಾಟ್ ಆಕ್ಟಿವ್ಲಿ ಆಕ್ಟಿವ್. శాసిస్తూ ప్రతిరోజు పరుగేలి. ಹಿಂದೆ ಗಾಡಿ ಇದೆಯಾ? ತಿರ್ಗ್ಸ್ಲಾ? ಇಡೋ ಮಾಡ್ಲಾ? ಒಂದು ಫ್ಯೂಯಲ್ ಹಾಕುವ ಗೈಸ್. ಫ್ಯೂಯಲ್ ಇಸ್ ಇಂಪಾರ್ಟೆಂಟ್. ಪೆಟ್ರೋಲ್ ಬಂಕ್ ಕಂಡ್ರೆ ಹೆದರಿಕೆ ಆಗ್ತಿದೆ ನಂಗೆ. ಇದಕ್ಕೆ ಸ್ಪೀಡ್ ಲೈನಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ, ಏನಾರು ಬಂದು ಜುಪ್ಪದ ಅಂದ್ರೆ ಎಂತ ಹೇಳು ಜನರಿಗೆ. ಆ ಕಡೆ ನಡೀಬೇಕು ಹೇಳ್ಕೊಟ್ಟವ್ರು ಯಾರು ಅಂತ ಅವರಿಗೆ ಎಂತ ಮಾಡೋದೇಳಿ. ಹಿಂಗೆ ಆಕ್ಸಿಡೆಂಟ್ ಆಗೋದು, ಜನ ಸತ್ತು ಹೋಗೋದು, ಗಾಡಿ ಆಮೇಲೆ ಬರುತ್ತೆ ಎಲ್ಲ. ಇವರು ಆ ಕಡೆ ನಡೆಯೋದು ಗೊತ್ತಾಗೋದಿಲ್ಲ ಯಾರಿಗೂ ಅಲ್ವಾ ಇದೀಗ. ಇಟ್ಸ್ ಟೈಮ್ ಅರೌಂಡ್ 9 o'clock. ನಾವು ಒಂದು ಕಣ್ಣೂರ್ಗಿಂತ ಒಂದು 100 ಕಿಲೋಮೀಟರ್ ಹಿಂದೆ ಇರ್ಬೋದು ಅನ್ಸುತ್ತೆ. ಸೊ ಅರ್ಜೆಂಟಾ ಫಾರ್ ದ ಡೇ. ಸೊ ಆಗ ನಾನಿಂದ ಹೇಳಿಲ್ಲ, ಈಗ ಇರ್ತಾನೆ. ಸೊ ಇವತ್ತು ಗೋಯಿಂಗ್ ಫ್ರಮ್ ಮಂಗಳೂರು ನಿಂದ ಇಡುಕಿ ಟು ಕುಮ್ಲಿ. ಸೊ ಕುಮ್ಲಿ ವಿಲ್ ಬಿ ಅವರ್ ಲಾಸ್ಟ್ ಸ್ಟಾಪ್ ಫಾರ್ ದ ಡೇ. ನೋಡುವ ಎಷ್ಟಾಗತ್ತೆ ಅಂತ. ಸೊ ಈಗ ಒಂದು ಅರೌಂಡ್ 115 ಕಿಲೋಮೀಟರ್ ಕವರ್ ಮಾಡಿದ್ದೇವೆ. ನಾನೀಗ ಇಲ್ಲಿಂದ ಇಡುಕಿ ಟವರ್ ತಗೊಳ್ಳೋವರೆಗೂ, ಅಂದ್ರೆ ತ್ರಿಸೂರವರೆಗೂ ಏನು ರೆಕಾರ್ಡಿಂಗ್ ಮಾಡೋದಿಲ್ಲ. ಏನಾದರೂ ತೋರಿಸುವಂತ ಚೀಸ್ ಇದ್ರೆ ಅಷ್ಟೇ ರೆಕಾರ್ಡ್ ಮಾಡ್ತಾನೆ. ಸೊ ಅದು ನಂತರ ಮಾಡ್ತಾನೆ, ಯಾಕಂದ್ರೆ ಈ ರಸ್ತೆಗಳಲ್ಲಿ ಓಡಿಸೋದೇ ದೊಡ್ಡ ಕಷ್ಟ ಕೆಲಸ. ನಿಮ್ಗೂ ಬೋರ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಓಕೆ ಫೋಕ್ಸ್, ವೆಲ್ಕಮ್ ಬ್ಯಾಕ್. ಸೊ ನಾವಿಲ್ಲೊಂದು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಹೋಟೆಲ್ ಈಸ್ ಕೇರಳ ಫುಡ್ ಹೌಸ್. ತಿಂಡಿ ಓಕೆ ಬಟ್ ಜನ ಒಳ್ಳೆ ಇದ್ದಾರೆ ಒಳಗಡೆ ಇದ್ದವರು. ಸೊ ನಮ್ಗೆ ಅವ್ರು ಒಂದು ಪ್ಲೇಸ್ ಹೇಳಿದ್ರೆ, ಇಲ್ಲಿ ಒಂದು ಬೀಚ್ ಇದೆ ಅಂತೆ, ಡ್ರೈವಿಂಗ್ ಬೀಚ್. ಸೊ ಅಲ್ಲಿ ಹೋಗಿ ಅಂತ. ಸೊ ನಾವೀಗ ಅಲ್ಲಿಗೆ ಹೋಗೋದು.
Okay, I will show you the drive-in beach. ಈಗ ನಾವಿರೋದು ಕಣ್ಣೂರು. ಕಣ್ಣೂರಿಂದ ಈಗ ಒಂದು 11 ಕಿಲೋಮೀಟರ್ಸ್ ಇದೆ ನಮ್ಮ ಫಸ್ಟ್ ಡೆಸ್ಟಿನೇಷನ್. ಅದು ಅಪ್ಡೇಟೆಡ್ ಡೆಸ್ಟಿನೇಷನ್. ಅದು ನಂಗೆ ಸ್ಪೆಲ್ ಮಾಡೋಕ್ಕೂ ಬರೋದಿಲ್ಲ ಗುರು ಇಲ್ಲಿ ಪ್ಲೇಸ್ ಹೆಸರು. ನಾನು ಅದು MUZ ಹಾಕ್ತಾರೆ. ಇಟ್ಸ್ ಅ ಡ್ರೈವ್-ಇನ್ ಬೀಚ್. ಒಂದು ಹೀಗೆ ಬೀಚಲ್ಲಿ ಒಂದು 5 ಕಿಲೋಮೀಟರ್ ಇದೆ ಅಂತ ಸ್ಟ್ರೆಚ್. ಅದು 5 ಕಿಲೋಮೀಟರ್ ರೈಡ್ ಮಾಡಿ ಹಾಗೆ ಬಂದ ಪಾಸ್ ಇದೆ ರೋಡಿ ಜಾಯ್ನ್ ಆಗೋದು. ದಟ್ಸ್ ಅ ಪ್ಲಾನ್. ಎಂತ ಟ್ರಾಫಿಕ್ ಗೊತ್ತಾ ಇಲ್ಲಿ, ಶೇ ದ ಹೆಲ್. ನೋಡು. ಸೊ ಕಣ್ಣೂರಿಂದ ಒಂದು 5 to 10 ಕಿಲೋಮೀಟರ್ಸ್ ಇಲ್ಲಿಂದ ನಾವು ತೆಗಿಬೇಕು ರೈಟ್ ಟುವರ್ಡ್ಸ್ ದಟ್ ಬೀಚ್, ಡ್ರೈವ್-ಇನ್ ಬೀಚ್. ಮೈಸೂರು ಹೋಗುತ್ತಾ 176 ಅಲ್ಲಿ? ಇವ್ ನೋಡು, ಇವನು ಹೆಂಗ್ ಹೋದ ರಾಂಗ್ ರೂಟಲ್ಲಿ. ಕೈಗೆಲ್ಲ ನೆಕ್ಸ್ಟ್ ಟೈಲ್ ಎಕ್ಸರ್ಸೈಸ್ ಆಗ್ತಾ ಇದೆ, ಕ್ಲಚ್ ಹೇಳುದು. ಓ ಇಲ್ಲೇ ಹರ್ಸ್ಕೊಬೇಕಿತ್ತು ನಾನು. ಇಲ್ಲಿಂದ ತೆಗಿಬೇಕು ನಮಗೆ ರೈಟ್. ಇಲ್ಲಿ ನೋಡಿ ಎಷ್ಟು ಚಿಕ್ಕ ರಸ್ತೆ ಇದೆ ಅಂತ. ಕನ್ನಡದಲ್ಲಿ ಬರ್ಬಿಟ್ಟಿದ್ದಾರೆ, ಮುಳಪ್ಪಿಲಂಗಡ್ ಡ್ರೈವ್-ಇನ್ ಬೀಚ್. ಮುಳಪ್ಪಿಲಂಗಡ್. ಸ್ಪೆಲ್ ಮಾಡೋಕ್ಕೂ ಬರೋದಿಲ್ಲ ನನಗೆ, ಅಷ್ಟು ಕಷ್ಟ ಇಟ್ಬಿಟ್ಟಿದ್ದಾನೆ ಹೆಸರನ್ನ. ಸ್ಟಾಲ್ ಸ್ಪೆಲ್ಲಿಂಗ್ ನೋಡಿ, SDPT. ನಾನು ಅವ್ರು ಕಿಂಡಲ್ ಮಾಡ್ಕೊಂತ ನಾನೇ ಸಿಕ್ಕೊಂಡ್ಬಿದ್ದೆ. ಕ್ರೇಜಿ ಕ್ರೇಜಿ ಕ್ರೇಜಿ. ಇದೆಲ್ಲ ಕ್ಲೀನ್ ಇದ್ರಲ್ಲ ಚೆನ್ನಾಗಿ ಕಾಣ್ತಿತ್ತು, ಗಲೀಜಾಗಿ ಹೋಗಿದೆ ಅದು. ವೆಲ್ಕಮ್ ಟು ಬೀಚ್. ಓಕೆ, ಲೆಟ್ಸ್ ಗೋ. ಎಂಟ್ರಿ ಉಂಟಾ? ಒಂದು ನಿಮಿಷ. ಇದಕ್ಕೊಂದು ಸ್ಕ್ಯಾನ್ ಮಾಡಿ ಬಿಡಿ ಬ್ರದರ್. 9% GST, 20 rupees. ಜಸ್ಟ್ ರೀಚ್. ಒಂದು 20 ರೂಪಾಯಿ ಎಂಟ್ರೆನ್ಸ್. Who is this? First time in my lifetime ನಾನು ಬೀಚಲ್ಲಿ ಓಡಿಸಿರೋದು. ಇಲ್ಲಿ ಜಾರತ್ತ ಅಂತ. ಅಯ್ಯಯ್ಯೋ, ಇದೆಂತ ಇದು? ಕಾಲೆಲ್ಲ ನೀರು ಮಾಡ್ಕೊಂಡಿದ್ದು, ಅದು ಉಪ್ಪು ನೀರು. ಕ್ರೇಜಿ. పేరు అలోక్ హెగడే. అలోక్ ALOK అలోక్. కర్ణాటక. ಅಲೋಕ್ ಹೆಗಡೆ. ಹೆಗಡೆ HEGDE.
ಪೈಸಾ UPI UPI. ಹಾ 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 ಬರೋ ಬಾಯ್ ಬಾಯ್ ಮಾತಾಡೋಣ ಯಾರು ಪೈಸಾ ಪೈಸಾ. ಓ ಗುರುವೆ ಇಲ್ಲಿ ನೋಡಿ ಹುಡುಗರಿಗೆಲ್ಲ ತಲೆ ಹಾಳಾಗಿದೆ. ಒಂದು ವೀಲಿ ಮಾಡೋಂತಾರ ಬಿಟ್ಟು ಇವಾಗ. ಶಾಲೆ ಹೋಗುದಿಲ್ಲ ಪ್ಲಾಂಕ. ವಾಟ್ ಅ ಬ್ಯೂಟಿಫುಲ್ ಬೀಚ್. ಸೀಗೋಲ್ ಹೌದಾ ಅಲ್ವಾ ಯಾರಿಗೆ ಗೊತ್ತು. ನೀರಲ್ಲಿ ಹೋಗ್ಬೋದಿತ್ತು, ಪ್ಯಾಂಟ್ ಎಲ್ಲ ಒದ್ದೆ ಆಗತ್ತೆ. ಸೊ ನೀರಲ್ಲಿ ಬೇಡ ಹೋಗುದು. ಅವ ಬೈಕ್ ಇಟ್ಟಿದ್ದಾನೆ ಮಾರ, ಇಲ್ಲೊಂದು ಒಳ್ಳೆ ಪಿಕ್ಚರ್ ಬರ್ತಿತ್ತು. ಹ್ಮ್ ಹಾ ಸರ್ ಎಕ್ಸಿಟ್ ಎಕ್ಸಿಟ್ ಎಕ್ಸಿಟ್. ಥ್ಯಾಂಕ್ ಯು. ಸೊ ನೀವು ಈ ಕಡೆ ಬರ್ತಾ ಇದ್ರೆ ಟು ವಿಸಿಟ್. ನಾಟ್ ಟೂ ಕ್ರೌಡೆಡ್, ಬಟ್ ಗೊತ್ತಿಲ್ಲ ಪೀಕ್ ಅವರ್ಸ್ ಅಲ್ಲಿ ಈವ್ನಿಂಗ್ ಟೈಮಲ್ಲಿ ಕ್ರೌಡ್ ಆಗ್ಬೋದು. ಈಗ ಪೀಕ್ ಅವರ್ ಅಲ್ಲ. ಖರಾಬ ಸ್ಮೆಲ್ ಬರ್ತಾ ಇದೆ. ಇದೆಂತ ಗುರು, ಎಲ್ಲ 40 ರೌಂಡ್ ಸ್ಟಿಕರ್ ಅನ್ಸ್ಬಿಟ್ಟಿದ್ದಾರೆ. ಫುಲ್ ಕಾಂಪಿಟೇಷನ್ ಅನ್ನೋದಾಗಿದೆ. ಒಂದೇ ಒಂದು ಮರ ಬಿಟ್ಟಿಲ್ಲ. ಇದು ಮಾಹೆ ಅಂತ ಯೂನಿಯನ್ ಟೆರಿಟರಿ, ಬಿಲಾಂಗ್ಸ್ ಟು ಪಾಂಡಿಚೇರಿ. ಕೇರಳದಲ್ಲಿ ಒಂದು ಪಾಯಿಂಟ್ ಅಲ್ಲಿ ಇದೆ ಆನ್ ದಿ ವೇ. ಆ ಸ್ಮಾಲ್ ಏರಿಯಾ, ಎಷ್ಟು ಸೈಜ್ ಅಂತ ಗೊತ್ತಿಲ್ಲ, ಬಟ್ ಇದು ಯೂನಿಯನ್ ಟೆರಿಟರಿ ಆಕ್ಚುಲಿ. ನೋಡಿ ರಸ್ತೆಗಳು ಹಾಗೆ ಫುಲ್ ಚೇಂಜ್ ಇದೆ ಬಂದ್ಮೇಲೆ. ಬ್ಯಾಕ್ ಸೈಡ್ ಒಳ್ಳೆ ಬ್ಯಾಕ್ ವಾಟರ್ಸ್ ಇದೆ. ಟೈಮ್ ಅರೌಂಡ್ 2:37. ನಾವೀಗ ಕೋಯಿಕೋಡಿಂದ ಟುವರ್ಡ್ಸ್ ತ್ರಿಸೂರ್ ಕಡೆ ಹೋಗ್ತಾ ಇದ್ದೇವೆ. ಸೊ ಕೋಯಿಕೋಡ್ ಬೈಪಾಸ್ ಇಂದ ಒಳ್ಳೆ ರೋಡ್ ಇದೆ, ಇದೇ ರೋಡ್ ಹಿಂಗೆ ಇದೆ. ಅದು ಹೇಗೆ ಮಾಡಿದಾವ ಅಂದ್ರೆ, ನಾಯಿ ಆಗ್ಲಿ ಜನ ಆಗ್ಲಿ ಮನುಷ್ಯ ಆಗ್ಲಿ ಯಾರು ಬರೋದಿಲ್ಲ ರಸ್ತೆ ಮೇಲೆ, ವೆಹಿಕಲ್ಸ್ ಬಿಟ್ಟು. ಈ ತರ ಇನ್ಫಾ ಇರ್ಬೇಕು ಎಲ್ಲ ಕಡೆ. ಕಾನ್ಫಿಡೆನ್ಸ್ ಆಗಿ ಹೋಗ್ಬೋದು ಗೊತ್ತಾ ಈ ರಸ್ತೆಗಳಲ್ಲಿ. Okay folks, we are in some random ಶಹರ್ of Kerala. ಇದು ಐ ಥಿಂಕ್ ಇದು ಗುರುವಾಯೂರು ರೋಡ್. ಸೊ ಸ್ವಲ್ಪ ಎಲ್ಲ ಭಕ್ತಾದಿಗಳು ಜಾಸ್ತಿ ಇದ್ದಾರೆ ರಸ್ತೆ ಮೇಲೆ.
ಓಕೆ ಫೋಕ್ಸ್, ಎಲ್ಲಿದ್ದೇವೆ ಗೊತ್ತಿಲ್ಲ, ಇಲ್ಲ ಒಂದ್ ಕಡೆ ಸಿಗ್ನಲ್ ನಿಂತಿದ್ದೇವೆ. ಸಾಕಾಗಿದೆ, 350 ಕಿಲೋಮೀಟರ್ ಆಗಿದೆ. ಈ ಕೇರಳ ಟ್ರಾಫಿಕಲ್ಲಿ ಓಡ್ಸಕ್ ಆಗೋದಿಲ್ಲ. 4 ಗಂಟೆ ಆಯ್ತು. ಇದಕ್ಕೆಲ್ಲಿ ಏನು ನೋಡೋಕ್ಕಾಗೋದಿಲ್ಲ ನಮ್ಗೆ. ನಾಟ್ ಶ್ಯೂರ್ ಕहाँ तक जाना है. ಅಯ್ಯೋ ಇಲ್ಲೊಂದ್ ಸ್ವಲ್ಪ ಒಳ್ಳೆ ರೋಡ್ ಇದೆ, ಬಟ್ ಎಲ್ಲ 2 ಲೈನ್, ಸಿಂಗಲ್ ಲೈನ್, ಮತ್ತೆ ಹೆವಿ ಟ್ರಾಫಿಕ್ ಇದೆ. ಬಟ್ ಓಕೆ, NH66ಗಿಂತ ಚೆನ್ನಾಗಿದೆ ಅಷ್ಟು ಹೇಳ್ಬೋದು. ಬಸ್ ಅವರೆಲ್ಲ ನಟೋರಿಯಸ್ ಆಗಿ ಓಡಿಸ್ತಾರೆ, ಕಾರ್ ಅವರೆಲ್ಲ ನಿದ್ದೆ ಮಾಡ್ತಿರ್ತಾರೆ, ಬೈಕರ್ ಅಂತೂ ಕೇಳಲೇಬೇಡಿ, ಆ ಕಡೆ ಈ ಕಡೆ ಎಲ್ಲದೂ ಮೀತಾರೆ. ಅಯ್ಯೋ ತಡ್ಕೊಳ, ನಾನು ವಿಡಿಯೋ ಮಾಡ್ತಿಲ್ವ ಇಲ್ಲಿ. ನೋಡಿ ಇದು ಗಡ್ಡೆಬಲ್ ಆಗಿದೆ ಅಂತ, ಕ್ರೇಜಿ. ನೋಡಿ ಕಣ್ಣೆತ್ತು ನೋಡಿದಷ್ಟು ಗದ್ದೆ ಬೈಲ ಇದೆ, ಅದು ಹಚ್ಚ ಹಸಿರಿನ ಗದ್ದೆ ಬೈಲು. ಇದು ತ್ರಿಸೂರ್ ರೋಡಲ್ಲಿದೆ. ಇದು ಭತ್ತದ ಇದ್ರದ್ದು ಸ್ಮೆಲ್ ಹೇಗೆ ಬರತ್ತೆ ಗೊತ್ತಾ ಇಲ್ಲಿ, ಕ್ರೇಜಿ. ಮಾಡ್ಕೊಂಡಿದ್ದಾರೆ, ಏನೋ ಕೊಟ್ಕೊಂಡಿದ್ದಾರೆ ಸರಿ. ಫೈಟಿಂಗ್ ಆಗ್ತಿರ್ಬೇಕು ಡ್ರೈವರ್ದು ಕಂಡಕ್ಟರ್ದು. ಟ್ಯಾಕ್ಸಿ ಕೊಟ್ಟಿದ್ದಾನ ಅಂತ. ಇಲ್ಲಿ ಬಸ್ಸಿನವ್ರು ಹಾಗೆ ಬರೀ ಲೆಫ್ಟಲ್ಲಿ ಹೊಡಿತಾರೆ. ಯಾಕೆ ನುಗ್ಬೇಕು ಲೆಫ್ಟ್ ಸೈಡಿಂದ? ಜಪ್ಪಿನ ಅಡಿಯ ಟ್ಯಾಕ್ಸಿ ಮಂಗ್ಳೂರ್ದಾ? ಮಾತಾಡ್ಸ್ಬೇಕಿತ್ತು ಮಾರ. ಓಕೆ ಗೈಸ್, ಒಂದು ತ್ರಿಸೂರು ದಾಟಿದ್ವಿ. ಟ್ರಾಫಿಕ್ಕಲ್ಲಿ ಸಾಕಾಗಿ ಹೋಗಿದೆ ಈಗಂತೂ, ಫುಲ್ ಟಯರ್ಡು. ಇಲ್ಲಿ ನನಗೆ ಬೇಡ, ನೀವು ತಗೊಳ್ಳಿ, ನೀವು ತಗೊಳ್ಳಿ. ಒಂದು ಟೀ ಬ್ರೇಕ್, ಒಂದು ಗಿಯರ್ ಸ್ವಲ್ಪ ತಗೊಳ್ಬಿಡುವ, ಇಲ್ಲಾಂದರೆ ಭಾರಿ ಸೆಕೆ. ಓಕೆ ಎವ್ರಿವನ್, ಆ ಕಾರಿನ ನಂಬರ್ ಪ್ಲೇಟ್ ನೋಡಿ, ಇಟ್ಸ್ ಬಿಲಾಂಗ್ಸ್ ಟು ಎಕ್ಸೆಲ್ ಸ್ಟೇಟ್ ಅಂತೆ. ನಿಮಗೆ ಯಾವ್ದಾದ್ರು ಗೊತ್ತಿದ್ರೆ ಹೇಳಿ, ಎಕ್ಸೆಲ್ ಸ್ಟೇಟ್ ಯಾವುದು ಅಂತ. ಓಕೆ ಫೋಕ್ಸ್, ಲಿಟ್ಲ್ ಬಿಟ್ ಅಡ್ವೆಂಚರಸ್ ನಾವು. ಅಲ್ಲಿ ಮುಂದೆ ರಸ್ತೆ ಫುಲ್ ಬ್ಲಾಕ್, ಯಾವುದೋ ರ್ಯಾಂಡಮ್ ರೋಡ್ ತಗೊಂಡು ಪಾಸ್ ಆಗ್ತಿದ್ದೀವಿ ನಾವೀಗ. ಇದು ತಗೊಂಡೋಗಿ ವಾಪಸ್ ಕನೆಕ್ಟ್ ಮಾಡತ್ತೀಗ. ಕ್ರೇಜಿ. ಓಕೆ ಫೋಕ್ಸ್, ಅರೌಂಡ್ ಇಡುಕ್ಕಿಯಿಂದ ಒಂದು 50 ಕಿಲೋಮೀಟರ್ಸ್ ಸಮಯ ಇದ್ದಾವೆ. ಕೂತು ಕುಂಡೆಲ್ಲ ನೋವು ಹೋಗ್ಬಿಟ್ಟಿದೆ. ಸೊ ಒಂದು ಸ್ಮಾಲ್ ಬ್ರೇಕ್. ಐ ಥಿಂಕ್ ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಅನ್ಸುತ್ತೆ. ಇದು ಎಷ್ಟೇ ಮಾಡ್ರು ಹೆವಿ ಟ್ರಾಫಿಕ್ ಇದೆ. ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾ ಇದೆ ಮಳೆ. ಇದು ಮಳೆನೋ ಇಲ್ಲ ಈ ಹನಿ ಬೀಳತ್ತಲ್ಲ, ಹನಿಯೋ ಗೊತ್ತಿಲ್ಲ, ಬಟ್ ನಂಗಂತೂ ಡ್ರಿಸ್ಲಿಂಗ್ ತರ ಫೀಲ್ ಆಗ್ತಿದೆ. शमशान राहों में चल रहे हैं हम. ಗೈಸ್, ಫೈನಲಿ ಫ್ರೀಡಮ್ ಸಿಕ್ಬಿಟ್ಟಿದೆ. 2 ರೆಕ್ಕೆಗಳು ಬಂದ್ಬಿಟ್ಟಿದೆ. ಹೋಗ್ತಿದ್ದೀನಂದ್ರೆ ಹಂಗಿಂಗಲ್ಲ, ಸ್ವಲ್ಪ ಕಾಡಿದೆ, ಸ್ವಲ್ಪ ನಾಡಿದೆ, ಮುಂದೊಂದ್ಮೇಲೆ ಫುಲ್ ಕಾಡಾಗತ್ತೆ. ಪಕ್ಕದಲ್ಲಿ ಪೆರಿಯಾರ್ ರಿವರ್ ಹರಿತಾ ಇದೆ, ನಿಮ್ಗೆ ಕಾಣೋದಿಲ್ಲ, ನಮಗೂ ಕಾಣೋದಿಲ್ಲ. ಇಲ್ಲೋ ಮಳೆ ಬರ್ತಿದೆ ಅನ್ನೋ ರೈನ್ ಕೋಟ್ ಹಾಕೊಂಡಿದ್ದಾನೆ. ಇವ ರೈನ್ ಕೋಟ್ ಹಾಕಿದ್ದಾನ.
ಗೊತ್ತಿಲ್ಲ. ಓಕೆ, ಸೊ ಇಲ್ಲೆಲ್ಲ ಹಗಲೊತ್ತಿಗೆ ಒಳ್ಳೆ ಇರ್ಬೋದು, ಬಟ್ ಟ್ರಾಫಿಕ್ ಇರ್ಬೋದು. ನೈಟ್ ಹೊತ್ತಿಗೆ ಕೇರಳದಲ್ಲಿ ನೈಟಲ್ಲಿ ಟ್ರಾವೆಲ್ ಮಾಡಬೇಕು, ಅಟ್ಲೀಸ್ಟ್ ಟ್ರಾಫಿಕ್ ಕಡಿಮೆ ಇರುತ್ತೆ. ಸೊ ಮ್ಯಾಡ್ಲಾಂಗ್ ಲೈಟ್ಸ್ ಇದೆಯಲ್ಲ, ಇದು ಅರೌಂಡ್ 2.5 to 3 years ಆಯ್ತು. 3 years ಅರೌಂಡ್ ಆಯ್ತು. ಎಂತ ಇದೆ ನೋಡಿ, ಹೇಗಿದೆಯೋ ಆಗ ಹಾಗೇ ಇದೆ. ಸೊ ನಮ್ಮ ಲೆಫ್ಟ್ ಅಲ್ಲಿ ಇರುವುದು ಪೆರಿಯಾರ್ ಲೋವರ್ ಪೆರಿಯಾರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್. ಸೊ ಆ ಕಡೆ ಪೆರಿಯಾರ್ ನದಿ ಇದೆ ಲೆಫ್ಟ್ ಅಲ್ಲಿ. ಸೊ ಕತ್ಲಲ್ಲಿ ಏನೂ ಕಾಣೋದಿಲ್ಲ. ಸೊ ಇದು ಫುಲ್ ಆ ಕಡೆ ಟೌನ್ಶಿಪ್ ತರ ಕಾಣ್ತಾ ಇದೆಯಲ್ಲ, ಫುಲ್ ಅದೇ. ಗೇರ್ ಡೌನ್ ಮಾಡೋ ಮಾತಾಡೋದಕ್ಕೆ. ಫಾಗ್ ಸ್ಟಾರ್ಟ್ ಆಗಿದೆ. ಸೊ ಆಲ್ಮೋಸ್ಟ್ ನಾವು ಇಡುಕಿಯಿಂದ ಒಂದು 20-25 ಕಿಲೋಮೀಟರ್ ಅವೇ ಇರ್ಬೋದು. ಸೊ ಅರೌಂಡ್ 9-9:15 ಆಗಿ ರೀಚ್ ಆಗ್ತೇವೆ. ಹೆವಿ ಟ್ರಕ್. बार बार देखो, हजार बार देखो, इधर क्या हो रहा है. ಸ್ವಲ್ಪ ಟ್ರಕ್ಕಿಂದೆಲ್ಲ ದೂರ ಇರ್ಬೇಕು ನಾವು. ಎಲ್ಲಾದ್ರೂ ಹತ್ತೋರು ಇನ್ನು ಇಳಿಯೇ ಶುರುವಾಯ್ತಂದ್ರೆ ಗಾಡಿ ಲೋಡೆಡ್ ಗಾಡಿ ಅಲ್ಲ, ಅದು ಬ್ರೇಕು ತಾಗೋದಿಲ್ಲ ಮತ್ತೆ. ಓಕೆ ಫೋಕ್ಸ್, ನಾವೀಗ ಇಡಿಕೋಲಿದ್ದೇವೆ. ಸೀನ್ ಆಗಿದೆ, ರೂಮೇ ಸಿಗ್ತಿಲ್ಲ. ಬಾಯ್ ಬಂದಂಗೆ ರೇಟ್ ಹೇಳ್ತಾರೆ ಎಲ್ಲರೂ. ವೈದಿಕ್ ಬಾಯ್ ಏನೋ ಡೀಲ್ ಕುದುರಿಸ್ತಾ ಇದಾರೆ ಅಲ್ಲಿ, ನೋಡುವ ಎಂತಾಗತ್ತಂತ. ಒಂಥರ ಫುಲ್ ಊರೇ ಮಲ್ಕೊಂಡ್ಬಿಟ್ಟಿದೆ. ನಾವು ಮಾತ್ರ ಅಂತರ್ಪಿಶಾಚಿಗಳ ಥರ ತಿರುಗ್ತಿದ್ದೇವೆ. ಓಕೆ ಗೈಸ್, ಟೈಮ್ ಆಗಿದೆ 10:02. ಇನ್ನು ನಮ್ದು ಡೀಲ್ ನಡೀತಾನೆ ಇದೆ. ಈಗ ಯಾವುದೋ ಒಂದು ಹೋಮ್ ಸ್ಟೇ ಒಳಗೆ ಹೋಗಿದ್ದಾರೆ ಡೀಲ್ ಮಾಡೋಕ್ಕೆ. ಲೆಟ್ಸ್ ಸಿ ಡೀಲ್ ಹೇಗೆ ಆಗುತ್ತೆ ನೋಡು. ದಿಸ್ ಲಾಸ್ಟ್ ಮೂಮೆಂಟ್ ಪ್ಲಾನ್ಸ್ ಎಲ್ಲ ಇದೆಯಲ್ಲ, ಭಾರಿ ರಿಸ್ಕ್. ಈಗ ಯಾರು ಕೇಳಿದ್ರು ಇಲ್ಲ ಅಂತಾರೆ ರೂಮ್ನ. 1-2 ಜನ ಇದ್ದವರಂತೂ ಸಿಂಗಲ್ ಬೆಡ್ ಅಂತೆ 2K ಅಂತಿದ್ದಾನೆ. ಎಂತ ರೇಟ್, ಎಂತ ಬಾಯಿಗೆ ಬಂದಾಗ ಹೇಳುದ.